ಸಾವಿನ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಇಳಾ ವಿಟ್ಲ, ಪ್ರೇಮ ರಾಮಮೂರ್ತಿ, ಚಂದ್ರಕಲಾ, ಸತ್ಯಶ್ರೀ, ರೂಪಾ ಹಸನ್, JK ಸುನಿಲ್ ಕುಮಾರ್ ಮತ್ತು ಅಜಿತ್. ನಾನು ಆರಂಭ ಮಾಡ್ತಾ ಇದ್ದೀನಿ ಇಳಾವರಿಂದ. ಇಳಾವರೇ, ಬೆಳಗಿಂದ ತಾವು ಕೂಡ ನೋಡ್ತಾ ಇದ್ದೀರಿ, ಬೇರೆ ಬೇರೆ ತಿರುವನ್ನು ಪಡಿತಾ ಇದೆ ನಿಮ್ಮ ಗೆಳತಿಯ ಸಾವು ಅನ್ನುವಂಥದ್ದು, ಏನಂತೀರಿ? ನಾನು ಮತ್ತೆ ಅದೇ ಮಾತನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದು ಅವಳ ಬಗ್ಗೆ ಮಾತಾಡೋದಕ್ಕೆ ನಿಜವಾಗ್ಲೂ ತುಂಬಾ ಕಷ್ಟ ಆಗತ್ತೆ. ಬಟ್ ಸುದ್ದಿಗೋಷ್ಠಿಯಲ್ಲಿ ರೂಪಶ್ರೀ ಅವ್ರು ಹೇಳಿದ್ರು, ನಮಗೆಲ್ಲ ನೋವಾಗಿದೆ ಅವ್ರು ಮಾತಾಡ್ತಿರೋದು ಅಂತ. ಆ ಥರ ಏನಾದರೂ ಅವ್ರ ಮನಸ್ಸಿಗೆ ನೋವಾಗಿದ್ದರೆ ಅದಕ್ಕೆ ಕ್ಷಮೆ ಇರಲಿ. ಬಟ್ ಬಂದಿರೋದು ಒಂದೇ ಉದ್ದೇಶ, ಆ ಹುಡುಗಿಗೆ ನ್ಯಾಯ ಸಿಗಲಿ ಅಂತ ಒಂದೇ ಉದ್ದೇಶ. ಮತ್ತು ಮುಂದೆ ಈ ಥರ ಯಾವ ಘಟನೆಗಳು ಆಗಬಾರ್ದು, ಸಮಸ್ಯೆಗಳನ್ನ ಒಳಗಡೆ ಇಟ್ಕೋಬಾರ್ದು, ಹೊರಗಡೆ ಹೇಳ್ಕೋಬೇಕು. ಎಲ್ಲರೂ ಅಂದರೆ ಯಾರ ಸೂಕ್ತ ವ್ಯಕ್ತಿ ಹತ್ರ ಹೇಳ್ಕೊಂಡು ಸಮಸ್ಯೆನ ಬಗೆಹರಿಸ್ಬೇಕು. ಎಲ್ಲರೂ ಬಗೆಹರಿಸ್ಕೊಳ್ಳಿ, ಇದೊಂದು ಉದಾಹರಣೆ ಆಗಲಿ ಅಂತ. ನಾವೆಲ್ಲ ಅವಳನ್ನು ಮಿಸ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇವತ್ತಿಲ್ಲಿ ಬಂದಿದ್ದೀವಿ ಅಷ್ಟೇ. ಅದೇ ಮತ್ತು ನಿಜವಾಗ್ಲೂ ತುಂಬಾ ಕಷ್ಟ ಅವ್ರ ಬಗ್ಗೆ, ಆಕೆ ಬಗ್ಗೆ ಮಾತಾಡೋದು. ಕೆಲವು ಸರಿ ನಮ್ಮ ಲೈಫಲ್ಲೂ ಆಗುತ್ತೆ. ಆವಾಗ ನಮಗೆ ಅದು ಈ ಥರದ್ದೇ ಅಂತಲ್ಲ, ಯಾವ ಘಟನೆಗಳಾಗ್ಬೋದು, ಆವಾಗ ಮಾಧ್ಯಮಗಳ ಮೂಲಕನೇ ನಾವು ಅದ ಸಮಸ್ಯೆನ ಬಗೆಹರಿಸ್ಕೋತೀವಿ. ಹಾಗೆ ಮಾಧ್ಯಮದ ಮೂಲಕನೇ ನಾವು ಹೆಸರು ತೊಗೊಂಡಿರ್ತೀವಿ. ಹಾಗಾಗಿ ಮಾಧ್ಯಮದವರು, ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಮಾಧ್ಯಮದವ್ರಿಗೆ. ಹಾಗಾಗಿ ಇದು ಒಂದು ಒಳ್ಳೆ ವೇದಿಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗೆ ಸಮಸ್ಯೆ ಇರಲಿ ಅದನ್ನು ಬಗೆಹರಿಸ್ಕೋಬೋದು. ಈಗಂತೂ ನೀವು ಹಿಂಗೆ ತೋರಿಸ್ತೀರಾ, ಅದು ಸಮಸ್ಯೆ ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಹರಿಸಿರುತ್ತೆ. ಸೊ ನಾನು ಮತ್ತೆ ಹೇಳೋದಿಷ್ಟೇ, ಇಲ್ಲಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತಲೇ ನಾವೆಲ್ಲರೂ ಹೋರಾಡ್ತಾ ಇರೋದಷ್ಟೇ. ಅದು ಬಿಟ್ಟರೆ ಬೇರೆ ಇದರಲ್ಲಿ ಯಾವ ಇದೂ ಇಲ್ಲ. ಮತ್ತು ರೂಪಶ್ರೀ ಅವ್ರೊಂದು ಮಾತು ಹೇಳಿದ್ರು, ಅವ್ರು ಯಾರೂ ಮನೆಗೆ ಬಂದಿರಲಿಲ್ಲ ಅಂತ. ಹೌದು, ನನಗೆ ಉಳ್ದವ್ರ ಬಗ್ಗೆ ಗೊತ್ತಿಲ್ಲ, ನಾನಂತೂ ಮನೆಗೆ ಹೋಗಿಲ್ಲ. ಆದರೆ ಮನೆ ಕೆಳಗಡೆ ನಿಂತಿದ್ದೆ ಅಷ್ಟೇ. ಕರೆದೆ ಅವಳಿಗೆ ಫೋನ್ ಮಾಡಿಬಿಟ್ಟು. ಮನೆಗೆ ಸಾಮಾನ್ಯವಾಗಿ ನಾನು ಹೋಗಲ್ಲ, ಯಾಕೆಂದರೆ ಪರ್ಸ್ನಲ್ ಲೈಫಲ್ಲಿ ನಾನು ಅಷ್ಟೊಂದು ಇಂಟರ್ಫಿಯರ್ ಆಗಲ್ಲ. ನಮ್ಗೆ ಯಾಕೆ ಬೇಕು, ನಮಗೇನಿದ್ರು ಅವಳು ಒಳ್ಳೆ ಫ್ರೆಂಡ್ ಅಂತ. ಸೊ ಮನೆಗೆ ಹೋಗಿಲ್ಲ. ಆದರೆ ಚೆನ್ನಾಗಿ ಗೊತ್ತು ನಮ್ಮ ಇನ್ಸ್ಟಿಟ್ಯೂಟ್ ಮನೆಗೆ ಹೋಗಬೇಕು ಅಂತ ಏನಾದರೂ ಇದೆಯಾ? ಅದು ನಿಜನೇ, ಬಟ್ ಅವ್ರಿಗೆ ಗೊತ್ತು ನನಗೆ. ಸೊ ಗೊತ್ತಿರೋ ಕಾರಣ ಇವತ್ತು ನಾನಿಲ್ಲಿ ಬಂದಿದ್ದೀನಿ. ಸೊ ಚೆನ್ನಾಗಿ ಗೊತ್ತು. ಒಂದೆರಡು ಸಾರಿ ಫಂಕ್ಷನ್ಗೆ ಹೋಗಿದ್ವಿ ಒಟ್ಟಿಗೆ. ಹಾಗಾಗಿ ಅಂಥ ಒಂದು ಧೈರ್ಯವಂತ ಹುಡುಗಿ ಹೀಗಾಯ್ತಲ್ಲ ಅಂತ ಒಂದು ಸಡನ್ನಾಗಿ ಶಾಕ್ ಎಲ್ರಿಗೂ ಅಷ್ಟೇ. ನಿಜ. ನೀವೇನು ಹೇಳಿದ್ರಲ್ಲ, ಬೆಳಗ್ಗೆ ಬಂದಂಥ ಅತಿಥಿಗಳು ಕೂಡ ಬಹುತೇಕರು ವ್ಯಕ್ತಪಡಿಸಿದ ಇದೇ ಅಭಿಪ್ರಾಯ. ಏನು ಅಂದರೆ, ನೋಡಿ ಅಷ್ಟೊಂದು ಕಾಂಟ್ಯಾಕ್ಟ್ ಇತ್ತು ಹುಡುಗಿಗೆ, ಮಾಧ್ಯಮದಿಂದಲೇ ತುಂಬ ಮೇಲ್ಗಡೆ ಬಂದಿರುವಂಥ ಹುಡುಗಿ. ಜೊತೆಗೆ ಏನಾದರೂ ಯಾರಾದರೂ ಸಹಾಯ ಕೇಳಿದ್ರೆ ಪೊಲೀಸ್ ಆಫೀಸರ್ಗಳು ಪರಿಚಯ ಇದ್ದರು, ಲಾಯರ್ಗಳು ಪರಿಚಯ ಇದ್ದರು. ಯಾರಾದರೂ ಸಹಾಯ ಕೇಳಿದ್ರೆ ಖಂಡಿತವಾಗಲೂ ಒಂದು ಸಹಾಯಕ್ಕೆ ನೆರವಿಗೆ ಬಂದೇ ಬರ್ತಿದ್ರು. ಹೌದು ಸರ್. ಅದು ಎಲ್ಲರ ಕಡೆ ಸಮಸ್ಯೆಗಳು ಬೆಳಿತಾನೆ ಹೋಯಿತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಯಾಕೆ ಅವರು ಬಂದು ಹೇಳಲಿಲ್ಲ ಅಂತ ಪ್ರಶ್ನೆ ಹಾಕಿದ್ರು ಅಂತ. ಅದೇ ಆಶ್ಚರ್ಯ ಆಗ್ತಿರೋದು. ಯಾಕೆಂದರೆ ಏನು ಸಪೋರ್ಟ್ ಇಲ್ದವ್ರು ಬಂದ್ಬಿಟ್ಟು ಹೇಳ್ತಾರೆ ಅಂದಾಗ ನಮ್ಗೆ ಎಷ್ಟೊಂದು ಜನ ಸಪೋರ್ಟ್ ಇರ್ತಾರೆ. ಬಟ್ ಯಾಕೆ ಹೀಗಾಯಿತು ಅನ್ನೋದು ಒಂದು ದೊಡ್ಡ ಕನ್ಫ್ಯೂಷನ್. ಯಾರಿಗೆ ಹಿಂಗೆ ಆಗಬಾರ್ದು ಅಂತ ಅಷ್ಟೇ. ನಿಜ ಮೇಡಮ್, ನಿಜ. ರೂಪಾ, ತಾವೇನಂತೀರಿ? ಇಳವ್ರು ಹೇಳ್ದಾಗೇ ನಾವು ಅವ್ಳ ಫ್ರೆಂಡ್ಸ್ ಎಲ್ಲರೂ ಬಂದು ಮಾತಾಡ್ತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲ, ಅವ್ಳ ಫ್ರೆಂಡ್ಸ್ ಅಲ್ದಿದ್ದವರು ಎಲ್ಲ ಮೀಡಿಯಾಗೂ ಹೋಗಿ ಮಾತಾಡ್ತಿದ್ದಾರೆ. ಅದರಿಂದ ಯಾರೂ ತಪ್ಪಾಗಿ ಮಾತಾಡ್ತಿಲ್ಲ. ಐ ಡೌಟ್ ಅಂತಲೇ ಶುರು ಮಾಡ್ತಿದ್ದಾರೆ. ಆಶ್ಚರ್ಯ ಆಗ್ತಿದೆ ಅಂತ ಹಾಗೆ ಶುರು ಮಾಡ್ತಿದ್ರೆ. ಇವ್ರು ಹೇಳ್ದಾಗೇ ಅವ್ರಿಗೇನಾದರೂ ನೋವಾಗಿದ್ರೆ ಅಫ್ಕೋರ್ಸ್ ಕ್ಷಮೆ ಇರಲಿ. ಹಾಗೆ ಅವ್ರು ಇನ್ನೊಂದು ವಿಷಯ ಹೇಳಿದ್ರಲ್ಲ, ಮನೆಗೆ ಬಂದಿಲ್ಲ ಅಂತ. ನಾನೊಂದು ಸಲ ಹೋಗಿದ್ದೀನಿ ಅವ್ರ ಮನೆಗೆ, ಆಕೆ ಇರಲಿಲ್ಲ, ರೂಪಶ್ರೀ ಅವ್ರು ಇರಲಿಲ್ಲ. ಆಮೇಲೆ ಸರ್, ಈಕೆಯವ್ರ ಜೊತೆನೂ ನಾನು ಆ್ಯಕ್ಟ್ ಮಾಡಿಲ್ಲ, ಇವ್ರ ಮನೆಗೂ ನಾನು ಹೋಗಿಲ್ಲ. ನೀವು ಹೇಳ್ದಾಗೆ ಮನೆಗೆ ಹೋಗ್ಬೇಕಂತ ಏನಿಲ್ಲ. ನಾಳೆ ದಿನ ನಮಗೂ ಕಷ್ಟಗಳ, ರೂಪನ ಮನೆಗೆ ನಾನು ಹೋಗಿಲ್ಲ, ಯಾಕೆ ಸಹಕರಿಸ್ಬೇಕು ಹೇಳ್ಬೋದಲ್ಲ ನನ್ನ ಫ್ರೆಂಡ್ಸನ್ನು. ನಮಗೇನಂದರೆ, ಒಬ್ಬಳು ಕಲಾವಿದೆ, ಹುಡುಗಿ ಅವಳಿಗೆ ಈ ಥರ ಅನ್ಯಾಯ ಆಗಿದೆ, ಇದಕ್ಕೆ ಕೊನೆ ಆಗಬೇಕು. ನಮ್ಗೆ ಎಷ್ಟು ಗೊತ್ತಿದೆಯೋ ಅವಳ ಬಗ್ಗೆ, ನಮ್ಮ ಇಂಡಸ್ಟ್ರಿ ಬಗ್ಗೆ ಎಷ್ಟು ಗೊತ್ತಿದೆಯೋ, ಅವಳ ಸುತ್ತ ಏನು ಅದನ್ನು ತಿಳಿಸ್ಕೊಡ್ತಾ ಇದ್ದೀವ ಹೊರತು ಅವಳು ಕೆಟ್ಟವಳು, ಅವಳಿಂದಾನೇ ಈ ಥರ ಆಯಿತು ಅಂತ ಯಾರೂ ಹೇಳಿಲ್ಲ. ನಾನು ಎಲ್ಲರೂ ಪರವಾಗಿ ಯಾರೂ ಏನೂ ಹೇಳಿಲ್ಲ. ಎಲ್ಲರೂ ಪಾಪ ಏನು ಹೇಳ್ತಿದ್ದಾರೆ, ಅವ್ರ ಅಮ್ಮನ ಬಗ್ಗೆ ನಂಗೆ ಆಶ್ಚರ್ಯ ಆಗ್ತಿದೆ, ಅವ್ರ ಅಕ್ಕನ ಬಗ್ಗೆ ಆಶ್ಚರ್ಯ ಆಗ್ತಿದೆ ಹೇಳ್ತಿದ್ದಾರೆ ಹೊರತು ಅವರೇ ತಪ್ಪು ಮಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ. ಮತ್ತಷ್ಟು ನಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸಣ್ಣ ವಿರಾಮ.